ಬಟ್ಟೆಗಳು ತೊಗೊಳಕ್ಕಂತೂ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ಬೋದು. ಚಿಕ್ಕಪೇಟೆಯಲ್ಲಿ ಯಪ್ಪ ಕಾಲಿಡಕ್ಕೆ ಸಹ ಆಗಲಿಲ್ಲ. ಲಿಟ್ರಲಿ ನಾವು ಬೇರೆ ಪಾಪನ ಕರ್ಕೊಂಡು ಹೊಟ್ಟೋಗಿದ್ವಿ ಅದರಲ್ಲಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ತುಂಬ ದಿನ ಆದಮೇಲೆ ಮತ್ತೆ ನನ್ನ ಡೇ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹಾಟ್ ವಾಟರ್ ತೊಗೊತೀವಿ. ಅದಾದಮೇಲೆ ಮತ್ತೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಚಿಕ್ಕಪೇಟೆಗೆ ಹೋಗಬೇಕಿತ್ತು ಇವತ್ತು. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ವಾ, ಹಾಗಾಗಿ ಸ್ಯಾರಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೆಕ್ಸ್ಟು ನಾನು ಈ ಪೌಡ್ರ್ ಬಗ್ಗೆ ಲಾಸ್ಟ್ ಟೈಮೇ ಹೇಳಿದೆ, ಜಾವತ್ ಪೌಡ್ರು ಅಂತ. ಪ್ರತಿ ಶುಕ್ರವಾರ ಇದನ್ನು ಹಾಕಬೇಕು, ತುಂಬ ಒಳ್ಳೆಯದು ಅಂತ. ಇದನ್ನು ಸಜೆಸ್ಟ್ ಮಾಡಿದ್ದು ನನಗೆ ನಮ್ಮ ಅಕ್ಕ. ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಈ ಪೌಡ್ರ್ ಹಾಕು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತ. ಸೊ ಮನೇಲೆಲ್ಲ ಪೂಜೆ ಮುಗಿಸಿ ನಾವು ಹೊರಟಿದ್ದು ಚಿಕ್ಕಪೇಟೆ ಕಡೆಗೆ ಸ್ಯಾರಿ ಶಾಪಿಂಗ್ ಅಂತ ಹೇಳ್ಬಿಟ್ಟು. ನಾವು ಹೆಂಗಸರು ಸುಮ್ಮನೆ ಇರ್ತೀವ, ಒಂದಲ್ಲ ಎರಡಲ್ಲ, ತುಂಬ ಅಂಗಡಿಗಳೆಲ್ಲ ಸುತ್ತಾಡಿ ಫೈನಲಿ ನಮಗೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅಲ್ಲಿ ತೊಗೋತೀವಿ. ಆ್ಯಕ್ಚುಲಿ ಒಂದೊಂದು ಅಂಗಡಿಯಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು, ಬಟ್ ನಮ್ಗೆ ಯಾವುದೂ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಬಿಕಾಸ್ ಅಷ್ಟು ಜನ ಇದ್ದರು, ಜನ ಮರುಳೋ ಜಾತ್ರೆ ಮರುಳೋ ಅಂತ ಹೇಳ್ಬೋದು. ಕಾಲು ಸಹ ಇಡೋಕ್ಕಾಗ್ತಾಯಿಲ್ಲ. ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಖುಷಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ಅವ್ನಿಗೆ ಈ ಥರ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಆಲ್ರೆಡಿ ರೂಢಿ ಮಾಡಿಸ್ಬಿಟ್ಟಿದ್ದೀವಲ್ಲ, ಹಂಗಾಗಿ ಅವನು ಪ್ರತಿಯೊಂದು ಮೊಮೆಂಟ್ಸ್ನೂ ಎಂಜಾಯ್ ಮಾಡ್ತಾನೆ. ಯಾವ ಸೀರೆ ತೊಗೊಂಡೆ ಅಂತ ಹೇಳ್ಬಿಟ್ಟು ಹಬ್ಬದ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಫೈನಲಿ ಮನೆಗೆ ರಿಟರ್ನ್ ಬಂದ್ವಿ. ಏನಾರ ತಿನ್ನಬೇಕು ಅನಿಸ್ತಿತ್ತು, ಹಂಗಾಗಿ ಇಲ್ಲಿ ನಾನು ಬಂದು ಮಂಡಕ್ಕಿಗೆ ಒಗ್ಗರಣೆ ಹಾಕ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿದ್ರಲ್ವಾ, ಇದಾಗಿತ್ತು ನಮ್ಮ ಚಿಕ್ಕಪೇಟೆ ವ್ಲಾಗ್ ಶಾಪಿಂಗ್. ಅಲ್ಲೆಲ್ಲೂ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಪಾಪುನೆಲ್ಲ ಎತ್ಕೊಂಡಿರ್ತೀನಲ್ವ, ಹಂಗಾಗಿ ತುಂಬಾ ಕಷ್ಟ ಆಗುತ್ತೆ ಅವ್ನು ಎತ್ಕೊಂಡು ವೀಡಿಯೋ ಮಾಡೋದು, ಮ್ಯಾನೇಜ್ ಮಾಡೋದು. ಹಾಗಾಗಿ ನಾನು ಅಷ್ಟೊಂದೇನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ವೀಡಿಯೋ ಇಷ್ಟ ಆದರೆ ಲೈಕ್